Bangalore Bommasandara Women and Children's Hospital Koza Beauty Care, Maternity Asthmatic Care was inaugurated by Rajya Sabha member Kupendra Reddy. Koza Aesthetic Care is a beautiful place to take care of health and beauty as well as create a space where anyone can come and experience overall well-being. With our initial steps in the premier high-tech city Bangalore in the Koza Swim, Beauty and Yoga Wellness sector, we have grown our presence in many cities in India through brand collaborations, said Halima Sadia, co-founder director, medical director Dr. Rutuja Athawale, Best Women Coach Aliza Benazir, Miss India 2021 winner Sakshi, Sudhir Kumar, Sandeep and others were present. Hi, I am Dr. Rutuja, co-founder and medical director of Koza Aesthetic Care. Koza Aesthetic Care ನಾನು 3ನೇ ಬ್ರಾಂಚ್ ಇಲ್ಲಿ ಇವಾಗ ಇನಾಗ್ರೇಟ್ ಮಾಡ್ತಾ ಇದ್ದೀವಿ. ಇದು ಬ್ರಾಂಚ್ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ಹೊಸೂರು ರೋಡಲ್ಲಿ ಮೇನ್ ರೋಡಲ್ಲಿ ಓಪನ್ ಮಾಡಿದ್ದೀವಿ. ಯಾಕೆ ಎಲೆಕ್ಟ್ರಾನಿಕ್ ಸಿಟಿ ಅಂದರೆ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ತುಂಬ ಎಲ್ಲ ಬ್ರ್ಯಾಂಡ್ಸ್ ಎಲ್ಲ ಇವಾಗ ತನಕ ಓಪನ್ ಆಗಿಲ್ಲ. ಸೊ ನಾನು ಎಸ್ಥೆಟಿಕಲ್ಲಿ ಈ ಸೈಡಲ್ಲಿ ಸ್ವಲ್ಪ ಎಲ್ಲ ಜನಗೆ ಈ ಸರ್ವಿಸ್ ಪ್ರೊವೈಡ್ ಮಾಡಬೇಕು ಅಂತ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಕೋಜಾ ಎಸ್ಥೆಟಿಕ್ ಕೇರಲ್ಲಿ ಸರ್ಜಿಕಲ್ ಜೊತೆ ನಾನ್ ಸರ್ಜಿಕಲ್ ತುಂಬ ಫೆಸಿಲಿಟೀಸ್ ಅವೈಲೇಬಲ್ ಇದೆ. ಇದು FDA ಅಪ್ರೂವ್ಡ್ ಟೆಕ್ನಿಕ್ಸ್ ಇಂದ ನಾನು ಎಲ್ಲ ಪೇಷಂಟ್ಸ್ಗೆ ಕೊಡ್ತಾ ಇದ್ದೀವಿ. ಆಮೇಲೆ ಯಾಕೆ ಕೋಜಾ ಎಸ್ಥೆಟಿಕ್ ಕೇರಲ್ಲಿ ನೀವು ಬರ್ಬೋದು ಅಂದರೆ ಕೋಜಾ ಎಸ್ಥೆಟಿಕ್ ಕೇರಲ್ಲಿ ಇಂಡಿವಿಜುವಲ್ ಆಗಿ ನಿಮ್ಮ ರಿಕ್ವೈರ್ಮೆಂಟ್ ಪ್ರಕಾರ ಸೆಪರೇಟ್ ಇಂಡಿವಿಜುವಲ್ ಪ್ಯಾಕೇಜಸ್ ಮಾಡ್ತೀವಿ. ಇದು ಪ್ಯಾಕೇಜ್ ಅಲ್ಲಿ ನಿಮ್ದು ಏನೇನು ರಿಕ್ವೈರ್ಮೆಂಟ್ಸ್ ಇದೆ ಹೆಡ್ ಟು ಟೋ ಇದು ಈವನ್ ಅಫೋರ್ಡೆಬಲ್ ಅಂದ್ರೆ ಕಡಿಮೆ ಪ್ರೈಸ್ ಅಲ್ಲಿ ನಾನು ಮಾಡ್ಕೊಡ್ತಾ ಇದ್ದೀನಿ. ಆಮೇಲೆ ನಾನು ನಾನ್ ಸರ್ಜಿಕಲ್ ಮತ್ತೆ ಸರ್ಜಿಕಲ್ ಟೆಕ್ನಿಕ್ಸ್ ಪ್ರೊವೈಡ್ ಮಾಡ್ತಾ ಇದ್ದೀವಿ. ನಾನು UK US ಅಲ್ಲಿ ಕಾಸ್ಮೆಟಿಕ್ ಗೈನಕಾಲಜಿ ಈ ತರದ್ದು ಸ್ಪೆಷಾಲಿಟಿ ಸೌತ್ ಇಂಡಿಯಾ ಅಲ್ಲಿ ಇವಾಗ ತನಕ ಸ್ಟಾರ್ಟ್ ಆಗಿಲ್ಲ. ಅದು ನಾನು ಎಸ್ಥೆಟಿಕ್ಸ್ ಅಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಇದರಲ್ಲಿ ಮಾಮಿ ಮೇಕ್ ಓವರ್ಸ್, ಪ್ರೀ ಕನ್ಸೆಪ್ಷನಲ್ ಮೇಕ್ ಓವರ್ಸ್, ಬಾಡಿ ಕಾಂಟೋರಿಂಗ್, ಪ್ಲಾಸ್ಟಿಕ್ ಸರ್ಜರೀಸ್, ಯೋರ್ ಫೇಸ್ ಕಾಂಟೋರಿಂಗ್, ನೇಸಲ್ ಸರ್ಜರೀಸ್, ಕಾಸ್ಮೆಟಿಕ್ ಡೆಂಟಿಸ್ಟ್ರಿ ಇದು ಎಲ್ಲ ನಾನು ಇಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಇದು ಬಿಟ್ಟರೆ ನಾನು ಫೇಸ್ ಅಲ್ಲಿ ತುಂಬ ಡಿಫ್ರೆಂಟ್ FDA ಅಪ್ರೂವ್ಡ್ ಇಂಟರ್ನ್ಯಾಷನಲ್ ಟೆಕ್ನಾಲಜೀಸ್ ಬ್ಯಾಂಗ್ಳೂರಲ್ಲಿ ಆಲ್ 3 ಸೆಂಟರ್ಸ್ ಅಲ್ಲಿ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ನಾನು ಹಲೀಮಾ ಜೊತೆ ಎಲ್ಲ ಪೇಷಂಟ್ಸ್ ಎಲ್ಲ ಕ್ಲೈಂಟ್ಸ್ಗಳಿಗೆ ಇಂಡಿವಿಜುವಲ್ ಅಫೋರ್ಡೆಬಲ್ ಬ್ಯೂಟಿ ಅಂದರೆ ಎಲ್ಲ ಪರ್ಸನ್ಗೆ ಬ್ಯೂಟಿ ಈಸ್ ಆಸ್ ಗುಡ್ ಆಸ್ ಫೀಲಿಂಗ್ ಗುಡ್, ಕಾನ್ಫಿಡೆನ್ಸ್ ಆ್ಯಂಡ್ ಸೆಲ್ಫ್ ಎಸ್ಟೀಮ್ ಆ ಥರ ನಾನು ಕೊಡೋಕ್ಕೆ ಟ್ರೈ ಮಾಡ್ತಾ ಇದ್ದೀವಿ. ಇಲ್ಲಿ ಐಟಿ ಸೆಕ್ಟರ್ ಇದೆ. ಈ ಒಂದು ಐಟಿ ಸೆಕ್ಟರ್ ಇಂದ ಯುವತಿಯರು ಮತ್ತು ಯುವಕರನ್ನ ಅಟ್ರಾಕ್ಟ್ ಮಾಡೋ ರೀತಿಯಲ್ಲಿ ಯಾವ ರೀತಿಯಾದಂತ ಇದನ್ನ ಐ ಟಿ ಸೆಕ್ಟರಲ್ಲಿ ಆ್ಯಕ್ಚುಲಿ ಅವ್ರಿಗೆ ಬರೀ ತುಂಬ ಸ್ಟ್ರೆಸ್ಫುಲ್ ವರ್ಕ್ ಇರುತ್ತೆ. ವರ್ಕ್ ಫ್ರಮ್ ಹೋಮ್ ಹೇಳಿ ಫುಲ್ ಡೇ ವರ್ಕ್ ಮಾಡಿಕೊಡ್ತಾರೆ. ಸೊ ಅವ್ರಿಗೆ ಎನಿ ಅಸ್ಥೆಟಿಕ್ಸಿಂದ ಟ್ರೀಟ್ಮೆಂಟ್ಸ್ ತಗೋಬೇಕು ಅಂದರೆ ದೂರ ಬ್ಯಾಂಗ್ಳೂರ್ ಸಿಟಿಯಲ್ಲಿ ಬರಬೇಕಾಗತ್ತೆ. ಸೊ ಅದು ಎಲ್ಲ ನಾನು ಇಲ್ಲಿ ಪ್ರೊವೈಡ್ ಮಾಡ್ತೀವಿ. ಅವ್ರಿಗೆ ಬೇಸಿಕ್ ರಿಕ್ವೈರ್ಮೆಂಟ್ಸ್ ಅಂದರೆ ಫೇಸ್ ಪೀಲಿಂಗ್ ಇರ್ಬೋದು, ಆರ್ ಫೇಸ್ ಫಿಲ್ಲರ್ಸ್ ಆರ್ ಕಂಟೋರಿಂಗ್ ಇರ್ಬೋದು, ಆರ್ ವೇಟ್ ಲಾಸ್ ಇರ್ಬೋದು, ಆರ್ ಬಾಡಿ ಕಂಟೋರಿಂಗ್ ಬರ್ಬೋದು, ಆರ್ ನಿಮಗೆ ಮಾಮಿ ಮೇಕ್ ಓವರ್ಸ್ ಬೇಕಾಗತ್ತೆ, ಆರ್ ನಿಮಗೆ ಪ್ರೀ ವೆಡ್ಡಿಂಗ್, ಪ್ರೀ ಕನ್ಸೆಪ್ಷನಲ್ ಮೇಕ್ ಓವರ್ಸ್, ಚೇಂಜಸ್, ಹೇರ್ ಫಾಲ್ ಆಗ್ತಾ ಇದೆ ಸ್ಟ್ರೆಸ್ ಇಂದ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ, ಅವ್ರಿಗೆ PRP ಮತ್ತೆ ಸ್ಟೆಮ್ ಸೆಲ್ ಟ್ರೀಟ್ಮೆಂಟ್ಸ್ ಈ ತರ ಟ್ರೀಟ್ಮೆಂಟ್ಸ್ ಕೂಡ ಕೊಡ್ತಾ ಇದ್ದೀವಿ. ಇವತ್ತಿನ ಭಾರತೀಯ ಸಂಸ್ಕೃತಿಯಲ್ಲಿ ಆಯುರ್ವೇದಿಕ್ ಗಿಡಮೂಲಿಕೆಯಾದಂತ ಒಂದು ಮೆಡಿಸಿನ್ಸ್ ಅದು ಯಾವ ರೀತಿಯಾದ ಪರಿಣಾಮ ಬೀರ್ತದೆ, ಇಂಗ್ಲಿಷ್ ಮೆಡಿಸಿನ್ ಅಡ್ಡ ಪರಿಣಾಮ ಬೀಳೋದ ಸಾಧ್ಯತೆ ಇದ್ದಾವೆ. ಸೌಂದರ್ಯ ವರ್ಧಕಗಳು, ಆಯಾ ಕೆಮಿಕಲ್ ಮಿಕ್ಸಿಂಗ್ ಇರ್ತದೆ. ಇದನ್ನು ಹೊರತುಪಡಿಸಿ ನೀವು ಯಾವ ರೀತಿಯಾದಂತ ಒಂದು ಇದು ಮಾಡ್ತಾ ಇದ್ದಾರೆ?
ಓಕೆ ನೀವು ಹೇಳ್ತಾ ಇರೋದು ಡೆಫಿನೆಟ್ಲಿ ಆಯುರ್ವೇದಿಕ್ ಮೆಡಿಸಿನ್ಸ್ ಇದೆ ಮತ್ತೆ ನಮ್ದು ಅಲೋಪತಿ. ನಮ್ದ್ರಲ್ಲಿ ಬಂದು ಅಲೋಪತಿ ಅಂಡ್ ಆಯುರ್ವೇದಿಕ್ ಇಟ್ಸ್ ಅ ಕಾಂಬಿನೇಷನ್ ಆಫ್ ಟ್ರೀಟ್ಮೆಂಟ್ಸ್ ನಾವೇನು ಪರ್ಫಾರ್ಮ್ ಮಾಡ್ತೀವಿ. ಅಂಡ್ ಯಾವ ತರ ಸೈಡ್ ಎಫೆಕ್ಟ್ಸ್ ಕೊಡುತ್ತೆ ಆರ್ ಮೇ ಬಿ ಯಾವುದೇ ತರ ಪ್ರಾಬ್ಲಮ್ ಆಗುತ್ತೆ ಅಂತ ನೀವೇನು ಹೇಳ್ತಾ ಇದ್ರೆ, ಅಫ್ಕೋರ್ಸ್ ಎನಿ ಮೆಡಿಕಲ್ ಟ್ರೀಟ್ಮೆಂಟ್ ಕಮ್ಸ್ ವಿತ್ ಇಟ್ಸ್ ಓನ್ ಬ್ಯಾಗೇಜ್. ಕಾಂಟ್ರಾ ಇಂಡಿಕೇಶನ್ಸ್ ಆರ್ ದೇರ್. ಹೌ ಆರ್ ವಿ ಕಂಟ್ರೋಲಿಂಗ್, ಹೇಗೆ ನಾವು ಅದನ್ನ ಕಂಟ್ರೋಲ್ ಮಾಡ್ತೀವಿ ಅಂದ್ರೆ, ಆಸ್ ಐ ಮೆನ್ಷನ್ ಬಿಫೋರ್ ಆಲ್ಸೋ, ಇವಾಗನು ನಮ್ಮಲ್ಲಿ ಬಂದು ಮೆಡಿಕಲ್ ಈಗೋ ಟೀಮ್ ಇದೆ ಹೂ ಡಿಸೈಡ್ಸ್, ಹೂ ಡಿಸ್ಕಸ್ ದಿ ಟ್ರೀಟ್ಮೆಂಟ್ ಬಿಫೋರ್ ವಿ ಸ್ಟಾರ್ಟ್. ಅಂಡ್ ಪ್ಲಸ್ ನಾವು ಪೇಷಂಟ್ ಮೇಲೆ ಪ್ರೊಸೀಜರ್ ಮಾಡೋಕ್ಕಿಂತ ಮುಂಚೆ ವಿ ವಿಲ್ ಹ್ಯಾವ್ ಆಲ್ ದ R&D ಡಿಪಾರ್ಟ್ಮೆಂಟ್ ಟೆಸ್ಟೆಡ್ ಅಂಡ್ ಡಿಸ್ಕಸ್ಡ್ ಅಂಡ್ ದ ಹೋಲ್ ಸೀಕ್ವೆನ್ಸ್ ಇಸ್ ಪ್ಲಾನ್. ಅದಾಗಿದ್ಮೇಲೆ ನಾವು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ತೀವಿ. ಸಪೋಸ್ ಈಗ ಲೇಸರ್ ಹೇರ್ ರಿಡಕ್ಷನ್ ಇರಲಿ, ಆರ್ ಮೇ ಬಿ ಫಾರ್ ಇಂಜೆಕ್ಟಬಲ್ ಪ್ರೊಸೀಜರ್ಸ್ ಇರಲಿ, ಆರ್ ಎನಿ ಕೈಂಡ್ ಆಫ್ PRP ಟ್ರೀಟ್ಮೆಂಟ್ಸ್ ಇಂಜೆಕ್ಟಬಲ್ಸ್ ಅಲ್ಲಿ ಇರಲಿ, ನಾಟ್ ಎನಿ ಆಫ್ ದಿ yes, it is medically approved treatments and equipments and technology ನಾವು ಏನು ಯೂಸ್ ಮಾಡ್ತಾ ಇದ್ದೀವಿ is also US FDA approved technologies, and treatment wise it is all medically approved procedures ನಾವು ಪರ್ಫಾರ್ಮ್ ಮಾಡೋದು. ಬಿಕಾಸ್ ಸೂಜಿ ಚುಚ್ಚೋಕ್ಕಿಂತ ಮುಂಚೆ ಅಂದ್ರೆ ಎನಿ ಕೈಂಡ್ ಆಫ್ ಟ್ರೀಟ್ಮೆಂಟ್ ನಾವು ಸೂಜಿ ಯೂಸ್ ಮಾಡ್ತೀವಿ ಅಂದ್ರೆ ಯು ಆರ್ ನಾಟ್ authorized to do it. Of course I am not a doctor, I have a team of doctor, but the overall operations and management I take care. But whenever it comes to performance or any kind of procedures, namdu complete team of doctors and team of medical ego persons will be performing. And in terms of medical treatments, what we were talking, or the panel which we were talking about, as Dr. Rituja is definitely there with us as a medical director, and here is Dr. Priyadarshan. He is one of the best plastic surgeon and a maxillofacial surgeon who's available on panel with us. Namdu yavade procedures, yavade treatments, without their opinion doesn't go. So I can for sure say Koza Aesthetic Care is definitely a one-stop solution and a safe place to go for procedures. Yeah. Halina Sadia Anta, I'm the co-founder and director at Koza Aesthetic Care. ಬ್ಯೂಟಿ ಆ್ಯಂಡ್ ವೆಲ್ನೆಸ್, ವಾಟ್ ಆರ್ ವಿ ಡೂಯಿಂಗ್? ಯಾಕೆ ನಾವು ನಮ್ಮದು ಕೋಜಾ ಬಗ್ಗೆ ಮಾತಾಡ್ತಾ ಇದ್ದೀವಿ ಅವ್ರು ನಮ್ಮ ಕೋಜಾ ಬಗ್ಗೆ ಹೇಳ್ತಾ ಇದ್ದೀವಿ ಅಂದರೆ, ಸುಮಾರು ಕ್ಲಿನಿಕ್ಸ್ ಇದೆ ಬ್ಯಾಂಗ್ಳೂರಲ್ಲಿ ಆರ್ ಓವರ್ ಆಲ್ ಔಟ್ ಆಫ್ ಬ್ಯಾಂಗ್ಳೂರ್ ಇನ್ ಪ್ಯಾನ್ ಇಂಡಿಯಾ. ನಮ್ಮದ್ರಲ್ಲಿ ಏನು ಡಿಫ್ರೆಂಟ್ ಇದೆ ಅಂದರೆ, ಆಲ್ ಅಡ್ವಾನ್ಸ್ ಟೆಕ್ನಾಲಜೀಸ್, US FDA ಅಪ್ರೂವ್ಡ್ ಇನ್ಸ್ಟ್ರೂಮೆಂಟ್ಸ್ ಆ್ಯಂಡ್ ಟೀಮ್ ಆಫ್ ಡಾಕ್ಟರ್ಸ್ ಆ್ಯಂಡ್ ಎಕ್ಸ್ಪರ್ಟ್ಸ್. ಆ್ಯಂಡ್ ಟೀಮ್ ಆಫ್ ಡಾಕ್ಟರ್ಸ್ ಆ್ಯಂಡ್ ಎಕ್ಸ್ಪರ್ಟ್ಸ್ ಏನು ಟ್ರೀಟ್ಮೆಂಟ್ಸ್ ನಾವು ಮಾಡ್ತಾ ಇದ್ದೀವಿ, ಯಾವ ಥರ ಪ್ರೊಸೀಜರ್ಸ್ ಇದೆ ಅಂತ ಹೇಳಿದ್ರೆ, ಇನ್ವೆಸಿವ್, ನಾನ್ ಇನ್ವೆಸಿವ್ ಟ್ರೀಟ್ಮೆಂಟ್ಸ್, ವೆದರ್ ಇಟ್ ಇಸ್ ಫಾರ್ ಸ್ಕಿನ್, ಹೇರ್ ಆರ್ ಒಬೆಸಿಟಿ ಮ್ಯಾನೇಜ್ಮೆಂಟ್ ಆರ್ ಎನಿ ಕೈಂಡ್ ಆಫ್ ಬಾಡಿ ಕಂಟೋರಿಂಗ್ ಆರ್ ಕಾಸ್ಮೆಟಿಕ್ ಗೈನಕಾಲಜಿ, ಇದೆಲ್ಲ ಟ್ರೀಟ್ಮೆಂಟ್ಸ್ ನಮ್ಮದ್ರಲ್ಲಿದೆ. ಆ್ಯಂಡ್ ನಮ್ಮದು ಆಲ್ರೆಡಿ ಒಂದು ಶಾಖೆ ಅರ್ಕೆರಲ್ಲಿದೆ. ಲಾಸ್ಟ್ ವೀಕ್ ವಿ ಓಪನ್ಡ್ ಆರ್ ಅನದರ್ ಸೆಂಟರ್ ಇನ್ ಬನಶಂಕರಿ ಇನ್ ಅಸೋಸಿಯೇಷನ್ ವಿತ್ ಮದರ್ಹುಡ್. ಇದು ಬಂದು ನಮ್ಮದು ಥರ್ಡ್ ಸೆಂಟರ್. ಯಾಕೆ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ಅಂತ ಹೇಳಿದ್ರೆ, ದಿಸ್ ಇಸ್ ಬೇಸಿಕಲಿ ಈ ಕಡೆ ಇರೋ ಕ್ರೌಡ್. ನಾರ್ಮಲಿ ಬ್ಯಾಂಗ್ಳೂರ್ ಸಿಟಿ ಅಂತ ಹೇಳಿದ್ರೆ ಎಲೆಕ್ಟ್ರಾನಿಕ್ ಸಿಟಿ ಕಮ್ಸ್ ಇನ್ ದಿ ಲಿಮಿಟ್ಸ್, ಬಟ್ ಈ ಕಡೆಯಿಂದ ಅಲ್ಲಿ ಮೇನ್ ಸಿಟಿಗೆ ಬರೋ ತನಕ ಇಟ್ ಬಿ ಲೈಕ್ ಲಿಟಲ್ inconvenience for people. So that's why we wanted something for IT crowd and non-IT crowd of course included. So that is the reason we have started our branch here in Electronic City. Idu bandi namdu third branch. Going forward we will also be coming up with multiple centers in other outstation and also overseas. And I of course have my friend and co-director, medical director of Koza Aesthetic Care, Dr. Rituja. So ಅವರೂ ಸ್ವಲ್ಪ ಟ್ರೀಟ್ಮೆಂಟ್ಸ್ ಬಗ್ಗೆ ಮತ್ತು ಪ್ರೊಸೀಜರ್ಸ್ ಬಗ್ಗೆ ಸ್ವಲ್ಪ ಹೇಳ್ತಾರೆ. ಅದಕ್ಕೆ ಪ್ರಾಪರ್ ಎಕ್ಸ್ಪರ್ಟೀಸ್ ಬೇಕು, ಮತ್ತು ಅದಕ್ಕೆ ಪ್ರಾಪರ್ ಇಕ್ವಿಪ್ಮೆಂಟ್ ಇರಬೇಕು, ಆ್ಯಂಡ್ ಪೋಸ್ಟ್ ಆಪರೇಟಿವ್ ಕೇರ್ ಇರಬೇಕು. ಅದೆಲ್ಲ ಕೇರ್ ತೊಗೊಳೋದಕ್ಕೆ ಎಲ್ಲ ಫೆಸಿಲಿಟಿನೂ ಮೋಸ್ಟ್ ಮಾಡರ್ನ್ ಫೆಸಿಲಿಟೀಸ್ನ ಇಲ್ಲಿ ಅವೈಲಬಲ್ ಆಗಿದೆ. ಹಾಗಾಗಿ ಎಲ್ಲ ಕೇರ್ ತೊಗೊಳೋಕ್ಕೆ ಚಾನ್ಸಸ್ ಇದೆ. ಡಾಕ್ಟರ್ ಪ್ರಿಯದರ್ಶನ್ ಅಂತ.